ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸೊಪ್ಪು ಹಾಕಿ ಬಸ್ಸಾರು ಮಾಡೋದು, ಸೊಪ್ಪು ಮತ್ತು ಬೇಳೆ ಹಾಕಿ, ತೊಗರಿ ಬೇಳೆ ಹಾಕಿ ಬಸ್ಸಾಂಬಾರು ಹಾಗೆ ಸೊಪ್ಪಿನ ಪಲ್ಯ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬಸ್ಸಾರಿಗೆ ನೀವು ಎಲ್ಲ ಥರ ಸೊಪ್ಪನ್ನು ತೊಗೋಬೋದು. ಮೆಂತ್ಯ ಸೊಪ್ಪಲ್ಲೂ ಬಸ್ಸಾರು ಮಾಡ್ಬೋದು. ನಾನಿಲ್ಲಿ ಬಂದು ಕಿಲ್ಕಿರೆ ಹೀರೆ ಅಂತಾರಲ್ಲ, ಸೊ ಆ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, 2-3 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ರುಬ್ಕೊಳ್ಳೋಕೆ ನಾನು ತೊಗೊಂಡಿರೋ ಅಂತಹದ್ದು. ಹಾಗೆಯೇ ಸೊಪ್ಪನ್ನ ಕೂಡ ಇವಾಗ ನಾವು ಬೇಯಿಸ್ಕೋಬೇಕು. ಫಸ್ಟು ಮಸಾಲೆನೆಲ್ಲ ರುಬ್ಕೊಂಬಿಡೋಣ. ಈಗ ಒಂದು ಜಾರಿಗೆ ನಾನೇನು ತೋರಿಸೋದ್ನೆಲ್ಲ ಎಲ್ಲನೂ ಹಾಕಿ ರುಬ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಬಸ್ಸಾರು, ಮುದ್ದೆ, ಸೊಪ್ಪಿನ ಪಲ್ಯ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ 1-2 ಟೊಮೆಟೊ ಕೂಡ ಬೇಕಾದ್ರೆ ಸೇರಿಸ್ಕೋಬೋದು. ನಾನಿಲ್ಲಿ ಹುಣಸೆಹಣ್ಣು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿರೋದ್ರಿಂದ ಟೊಮೆಟೊ ಆ್ಯಡ್ ಮಾಡಿಲ್ಲ. ಇದಕ್ಕೆ 1 ಸ್ಪೂನ್ ಜೀರಿಗೆ, ಮೆಣಸನ್ನೇ ಮೇಯ್ನ್ ಆಗಿರುತ್ತೆ. ಸೊ ಜೀರಿಗೆ ಮೆಣಸು ನಾವು ಹಾಕಿದಷ್ಟು ಚೆನ್ನಾಗಿರುತ್ತೆ. 1 ಸ್ಪೂನ್ ಜೀರಿಗೆ ಹಾಗೆ 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ನೋಡಿ. ಇವಾಗ ಹಾಕ್ಬಿಟ್ಟು ಇದಕ್ಕೆ ಮಾಮೂಲಿ ಖಾರದ ಪುಡಿ, ಸಾಂಬಾರು ಪುಡಿ ಹಾಗೆ ಧನಿಯಾ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ಯಾಕೆಂದರೆ ಹಸಿಮೆಣಸಿನ್ಕಾಯಿನೂ 2-3 ಹಾಕಿರೋದ್ರಿಂದ ನೋಡಿ ಖಾರ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಸಾಂಬಾರು ಪುಡಿನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲನೂ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಈಗ ಒಂದು ಪಾತ್ರೆಗೆ ತೊಗರಿಬೇಳೆನ ನೀಟಾಗಿ ಚೆನ್ನಾಗಿ ತೊಳೆದು ನಾನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಇದಕ್ಕೆ ಬೇಯುವಾಗಲೇ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ, ಹಾಗೆಯೇ ಮಾಮೂಲಿ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳಿ. ನಾನು ಅದೊಂದು ವೀಡಿಯೋಸ್ ಕ್ಲಿಪ್ ತಗೊಳ್ಳೋದು ಮರ್ತ್ಬಿಟ್ಟೆ. ಸೊ ಹಾಗಾಗಿ ನೋಡಿ, ಇವಾಗ ಈ ಥರ ನೊರೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು. ಬೇಳೆ ಆಲ್ಮೋಸ್ಟ್ ತೊಗರಿಬೇಳೆ ಬಂದು ಒಂದು 80% ಬೆಂದಿರಬೇಕು. ಸೊ ಕ್ವಾಂಟಿಟಿ ಹೇಳೋದಾದರೆ ನಾವು ಕಾಫಿ ಕುಡಿಯೋ ಲೋಟದಲ್ಲಿ 1 ಗ್ಲಾಸ್ ಬೇಳೆ ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಆಗಿಬಿಡುತ್ತೆ. 1 ಗ್ಲಾಸಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಕಾಳುಗಳನ್ನೂ ಕೂಡ ನೆನೆಸಿ ಸೇರಿಸ್ಕೋಬೋದು. ಕಡಲೆಕಾಳು, ಹೆಸರು ಕಾಳು, ಹುಳ್ಳಿಕಾಳನ್ನು ಕೂಡ ಹಾಕಿ ಮಾಡ್ಕೋಬಹುದು. ಬೇಳೆ ಕಂಪ್ಲೀಟಾಗಿ ಒಂದು 80% ಬೆಂದಿದೆ ಅಂತ ಅಂದಾಗ ಮುಟ್ಟು ನೋಡ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ ಕೈಯಲ್ಲಿ ಹಿಂಗಂದರೆ. ನೋಡಿ, ಇವಾಗ 80% ಬೇಳೆ ಬೆಂದ ನಂತರ ನಾನು ಸೊಪ್ಪನ್ನ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡು ಆನಂತರ ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೊಪ್ಪನ್ನ ನೀಟಾಗಿ 2-3 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಯಾಕೆಂದರೆ ಮಣ್ಣು ಸೊಪ್ಪಲ್ಲಿ ಜಾಸ್ತಿ ಇರುತ್ತೆ. ನೋಡಿ, ಈ ರೀತಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದು ನೀರು ಬಿಟ್ಕೋಬೇಕಾಗತ್ತೆ. ಆನಂತರ ನಾವು ಸೋಸ್ಕೋಬೇಕು. ನೋಡಿ, ಇವಾಗ ನಾನೊಂದು ಸೋಸನ್ನು ಇಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ಬೌಲ್ ಕೂಡ ಇಟ್ಕೊಂಡಿದ್ದೀನಿ. ಆವಾಗ ನೀರು, ಸಾಂಬಾರಿಗೆ ಸೊಪ್ಪಿನ ನೀರು ಸಪ್ರೇಟು, ಹಾಗೆಯೇ ಸೊಪ್ಪು ಸಪ್ರೇಟಾಗಿ ಬರುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ನಾನು ಅದೇ ಪಾತ್ರೆಯಲ್ಲಿ ಪಲ್ಯನೂ ಮಾಡ್ಕೋತೀನಿ. ಫಸ್ಟ್ ಇವಾಗ ಸಾಂಬಾರು ರೆಸಿಪಿನ ತೋರಿಸ್ತೀನಿ. ಈ ರೀತಿ ನೀಟಾಗಿ ನೀರನ್ನ ಸೋದಿಸ್ಕೊಂಡು ಆನಂತರ ನಾವು ನೀರು ರಸ ಏನು ಬರುತ್ತಲ್ಲ, ಆ ರಸದಲ್ಲಿ ನಾವು ಸಾಂಬಾರು ಮಾಡ್ಕೋಬಹುದು, ಪಲ್ಯ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ, ಒಂದು ಪಾತ್ರೆಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಹಾಗೆಯೇ ಈರುಳ್ಳಿ, ಮಾಮೂಲಿ ನಾವು ಒಗ್ಗರಣೆ ಕೊಟ್ಕೋತೀವಲ್ಲ ಅದೇನೇ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಎಲ್ಲ ಒಗ್ಗರಣೆ ಕೊಟ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಇನ್ನೂ ಒಳ್ಳೆ ರೆಸಿಪೀಸ್ನ ಆದಷ್ಟು ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ನಾನು ಒಳ್ಳೆ ವೀಡಿಯೋಸ್ನ ಮಾಡ್ತೀನಿ. ಆದಷ್ಟು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಮಗೂ ಖುಷಿ ಆಗುತ್ತೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ನೋಡಿ, ಈರುಳ್ಳಿ ನೀಟಾಗೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಕೈ ಆಡ್ಕೊಳ್ಳಿ. ಮಸಾಲೆ ಹಸಿ ವಾಸನೆ ಹೋದ ನಂತರ ನಾವು ಆವಾಗಲೇ ಸೊಪ್ಪು ಬೇಯಿಸಿಟ್ಕೊಂಡಿರೋ ರಸ ಅಥವಾ ನೀರಿರುತ್ತಲ್ಲ, ಸೊ ಅದನ್ನು ಸೇರಿಸ್ಕೊಂಡು ನಂತರ ನೀವು ನೋಡ್ಕೊಳ್ಳಿ ಸಾಂಬಾರು ಗಟ್ಟಿ ಆಗುತ್ತಾ ಏನು ಅಂತ. ಆನಂತರ ನೀವು ಜಾರಲ್ಲಿ ಮಿಕ್ಕಿರೋವಂತಹ ನೀರನ್ನ ಸೇರಿಸ್ಕೋಬಹುದು. ನೋಡಿ, ಇವಾಗ ನನಗೇನೋ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅನಿಸ್ತು. ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬಹುದು. ನಾನು ಇನ್ನೊಂದು ಸ್ವಲ್ಪ ಜಾರೆಲ್ಲ ಮಸಾಲೆ ಇರುತ್ತಲ್ಲ ಜಾರಲ್ಲಿ ಅದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ರುಚಿಗೆ ಉಪ್ಪು ನೋಡ್ಕೊಳ್ಳಿ. ಸೊಪ್ಪು ಬೇಯುವಾಗಲೇ ನಾವು ಉಪ್ಪು ಹಾಕಿರ್ತೀವಲ್ಲ, ಸೊ ಹಾಗಾಗಿ ರುಚಿಗೆ ಒಂದು ಸರಿ ಉಪ್ಪು ನೋಡಿಕೊಂಡು ಚೆನ್ನಾಗಿ 2-3 ಸರಿ ಮಳ್ಳೋ ಥರ ಕುದಿಸ್ಕೊಂಡ್ಬಿಟ್ರೆ ಬಸ್ಸಾಂಬಾರು ಅನ್ನೋದು ರೆಡಿ ಆಗಿಬಿಡುತ್ತೆ. ಈ ಕಡೆಗೆ ನಾನು ಪಲ್ಯಕ್ಕೆ ಸೊಪ್ಪು ಬೇಯಿಸ್ಕೊಂಡಿರೋ ಪಾತ್ರೆ ಇತ್ತಲ್ಲ, ಸೊ ಅದರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ, ಈರುಳ್ಳಿ ಸ್ವಲ್ಪ ಒಂದು ದಪ್ಪದ್ದು 2 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಸೊಪ್ಪಲ್ಲಿ. ಹಾಗಾಗಿ ಬೇಳೆ ನಿಮಗೆಲ್ಲ ಪಾತ್ರೆ ಥರ ಕಾಣಿಸ್ತಾ ಇದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ 2-3 ಹಸಿಮೆಣಸಿನ್ಕಾಯಿನ ಹಾಗೆ ಕೈಯಲ್ಲಿ ಮುರಿದು ಹಾಕೋತಾ ಇದ್ದೀನಿ. ಬೇಕಾದ್ರೆ ನೀವು ಉದ್ದುದ್ದಕ್ಕೆ ಕಟ್ ಮಾಡಿ ಕೂಡ ಹಾಕೋಬಹುದು. ನನಗೆ ಸೊಪ್ಪು ಪಲ್ಯದಲ್ಲಿ ಉದ್ದುದ್ದ ಕಟ್ ಮಾಡಿಬಿಟ್ರೆ ಗೊತ್ತೇ ಆಗೋಲ್ಲ. ಹಾಗಾಗಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಈ ರೀತಿ ಮುರಿದು ಹಾಕ್ಬಿಡ್ತೀನಿ. ಅವಾಗ ಗೊತ್ತಾಗುತ್ತೆ, ನಾವು ಸೊಪ್ಪು ಪಲ್ಯದಲ್ಲಿ ಎತ್ತಿಟ್ಬೋದು. ಇವಾಗ ನಾವು ಬೇಯಿಸಿಟ್ಕೊಂಡಿರೋಂತಹ ಸೊಪ್ಪು ಬೇಳೆ 2 ಹಾಕಿ
ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಮೇಯ್ನ್ ಕಾಯಿ ತುರಿ ನಾವು ಹಾಕಬೇಕು. ಕಾಯಿ ತುರಿ ಹಾಕಿದ್ರೇ ನಮಗೆ ಪಲ್ಯಗಳಲ್ಲಿ ಯಾವುದೇ ಪಲ್ಯ ಆದರೂ ಟೇಸ್ಟ್ ಬರೋದು. ಹಾಗೆ ಉಪ್ಪು ಒಂದು ಸರಿ ನೋಡ್ಕೊಳ್ಳಿ, ನೀವು ತಿಂದ್ಬಿಟ್ಟು ಉಪ್ಪು ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನಿವಾಗ ನೋಡಿ ಇದನ್ನೆಲ್ಲ ನೀಟಾಗಿ ಹೊಂದಿಸ್ಕೊಂಡು ಕಾಯಿ ತುರಿ ಹಾಕ್ಕೊತೀನಿ. ಒಂದು ಅರ್ಧ ಹೋಳಲ್ಲಿ ಕಾಲು ಭಾಗದಷ್ಟು ಅಷ್ಟೇ ಹಾಕೋತಾ ಇದ್ದೀನಿ, ತುಂಬ ಏನು ಹಾಕೋತಾ ಇಲ್ಲ. ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನೀವು ಕ್ವಾಂಟಿಟಿ ಹೆಂಗೆ ತೊಗೊಂಡಿರ್ತೀರ ಹಾಗೆ ನೋಡಿ. ಇವಾಗ ಸೇರಿಸ್ಕೊಂಡು ಒಂದು 5 ನಿಮಿಷ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೊಪ್ಪಲ್ಲೇ ಅನ್ನೋದು ರೆಡಿ ಆಗುತ್ತೆ. ಬಸ್ಸಾರು, ಮುದ್ದೆ, ಸಾಂಬಾರು ನೀವು ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.